ನಮಗೆಲ್ಲ ಅಲ್ಲಾನೇ ಒಬ್ಬನೇ, ಶಿವನು ಒಬ್ಬನೇ ಏನ್ರಿ. ನಮಗೀಗ ಕಣ್ಣಾರ ಕಾಣುವುದು ಗೌಸಿದ್ದಪ್ಪನ ಪರಮಾತ್ಮ ನನ್ನ ಭಾಗಕ್ಕೆ ಏನ್ರಿ. ಆ ರೂಪದಿಂದ ನಾನು ಗೌಸಿದ್ದಪ್ಪ ಮ್ಯಾಲೆ ನೋಡೋಕ್ಕಿಂತ ನಾನು ಇಲ್ಲೇ ಕಾಣ್ತಾನಲ್ಲ ಅಂತ ಇಲ್ಲಿ ಗೋಡೆ ಬಂದ್ಬಿಡ್ತೀನಿ. ಗೌಸಿದ್ದಪ್ಪ ನಾನು ಹೋಗ್ಬೇಕು, ನೀನು ಹೋಗ್ಬೇಕು, ಭಾಷಾ ನೀನ ಪುಣ್ಯಾತ್ಮಲ್ಲಿಯಪ್ಪ ನಮ್ಮ ಕರ್ಕೊಂಡು ಹೋಗಿ ಅಂತಿರ್ತಾರೆ. ಬರೀ ನನ್ನಿಂದ ಅಂತ ನಾನು ಅಂತಿರ್ತೇನೆ. ಬೇಕು ಇದ್ರ ಬಿದ್ದ ಮೇಲೆ 1 ಕ್ವಿಂಟಲ್ ಟೊಮಾಟೊ ಹಾಕ್ತೀವಿ ರೀ, ಒಂದು 30 kg ಖಾರ ಹಾಕ್ತೀವಿ, ಒಂದು 30 kg ಉಪ್ಪು ಹಾಕ್ತೀವಿ, ಒಂದು 15 kg ಬೆಲ್ಲ ಹಾಕ್ತೀವಿ. ಇವ್ರು ಹಿಂದೆ ಹಾಕಿದ್ರಪ್ಪ ಇದು ತಳ ಹಿಡಿಬಾರ್ದು, ಬ್ಯಾಳೆ ಒತ್ತಿದ ವಾಸನೆ ಆಗಬಾರ್ದು, ಉಣ್ಣರಿಗೆ ಸ್ಮೆಲ್ ಬರಬಾರ್ದು. ಇದು ಬೆಳಿಗ್ಗೆ ನಾವು 5ಕ್ಕೆ ಒಲೆ ಹಚ್ಚಿದ್ನಪ್ಪ ಅಂದ್ರೆ 10 ಗಂಟೆ 10:30 ಅನ್ನೋ ತನಕ ಸಾರು ರೆಡಿ ಆಗ್ತದೆ ರೀ. 5ರಿಂದ 6 ತಾಸು ಬೇಕು ರೀ. ಲಕ್ಷಾಂತರ ಲೀಟರ್ ಸಾಂಬಾರ್ ತಯಾರಿಸುವಂತವ್ರು ಇಲ್ಲಿ ಭಾಷಾ ಅವರು ಸುಮಾರು ಎಷ್ಟು ದಿವಸ ಇಲ್ಲಿ ಕೆಲಸ ಮಾಡ್ತೀರಾ? ನಾವು 22 ದಿನ ಇರ್ತೇನೆ ರೀ. ಜಾತಾ ಒಂದ್ ದಿವಸ ಮುಂಚೆತ ಬಂದ್ಬಿಡ್ತೀನಿ. ಯಾರ್ಯಾರು ಗೌಸಿದ್ದಪ್ಪ ಎಷ್ಟು ನಮ್ಗೆ ಶಕ್ತಿ ಬುದ್ಧಿ ಕೊಡ್ತಾನ್ರಪ್ಪ ಅದಕ್ಕೆ ಅದರಷ್ಟು ಹಾಕಿ ನಾವು ಸಾರು ಮಾಡ್ತೀವಿ. ಮಾನ್ಯ ವೀಕ್ಷಕರೇ, ನೀವು ನೋಡ್ಬೋದು ನನ್ನ ಸುತ್ತ ಅಂತ ಹೇಳಿದ್ರೆ ಕೊಪ್ಪಳ ನೀವು ನೋಡ್ಬೋದು. ವಿಶೇಷವಾಗಿ ಗವಿಸಿದ್ದೇಶ್ವರ ಜಾತ್ರೆ ಇದೆ ಇವತ್ತಿಲ್ಲಿ. ವಿಶೇಷ ಅಂತ ಹೇಳಿದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ಒಂದು ಊರೇ ಅಂತ ಹೇಳಿದ್ರೆ ಇಡೀ ಕೊಪ್ಪಳನ ನೀವು ನೋಡ್ಬೋದು. ಈ ಭಾಗದಲ್ಲಿ ನೋಡಿದರೆ ನಿಮಗೆ ತಿರುಪತಿಯಲ್ಲಿ ಏನೊಂದು ಕಾರಂಜಿ ಥರ ಅಂತೆ ಅದೇ ರೀತಿಯಲ್ಲಿ ಅದ್ಭುತವಾದ ಹೊಂಡವನ್ನು ಅಲ್ಲಿ ನೋಡ್ಬೋದು ಈ ಭಾಗದಲ್ಲಿ. ಅದಾದ ನಂತರ ನೀವು ಮೇಲಿನಿಂದ ನೋಡಿಬಿಟ್ರೆ ನಿಮಗೆ ಸಂಪೂರ್ಣವಾಗಿ ಗುಡ್ಡದ ಮಧ್ಯ ಪೂರ್ತಿ ಕೊಪ್ಪಳ ನಗರ. ಮುಂದೆ ನಾವು ನೋಡ್ತಾ ಹೋದ್ರೆ ನೋಡ್ತಾ ಹೋದಾಗನೆ ಪೂರ್ತಿ ಅಂತ ಹೇಳಿದ್ರೆ ಜಾತ್ರಾ ಮಹೋತ್ಸವದ ತೇರೇನಿದೆ ತೇರಲ್ಲಿ ಕಾಣಿಸುತ್ತೆ ವಿಶೇಷವಾಗಿ. ಸೊ ನೋಡ್ಬೋದು ನಾವು. ಇನ್ನೊಂದು ಕಡೆ ಇಲ್ಲಿ ನೋಡ್ಬೋದು ಸುಂದರವಾದ ಮಂಟಪ ಅಂತ ಹೇಳಿದ್ರೆ ಒಂದು ಕಲ್ಲು ಏನಿದೆ, ಕಲ್ಲಿನಿಂದನೇ ಇಡೀ ಕಲ್ಲಿಂದೊಂದು ಬೆಟ್ಟದ ಮಧ್ಯೆ ಪೂರ್ತಿಯಾಗಿ ನಿರ್ಮಿಸಿದ್ದಾರೆ. ವಿಶೇಷವಾಗಿ ಅಂತ ಹೇಳಿದ್ರೆ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಲಕ್ಷಾಂತರ ಜನ, ಸುಮಾರು ಒಂದು 15-16 ಲಕ್ಷ ಜನ ಇಲ್ಲಿ ಸೇರುವಂಥ ಒಂದು ಸ್ಥಳ. ನಾವು ಮುಂದೆ ನೋಡ್ತಾ ಇರ್ಬೋದು, ನೀವು ಒಟ್ಟಾರೆಯಾಗಿ ಅಲ್ಲಿ ಏನು ತೇರು ಎಳಿತಾರೆ ಆ ಗ್ರೌಂಡನ್ನ ನೋಡ್ತಾ ಇರ್ಬೋದು. ಇದೇ ನೋಡಿಬೋದು ಪೂರ್ತಿ ಭವ್ಯವಾಗಿ ಅಂತ ಹೇಳಿದ್ರೆ ಕೊಪ್ಪಳ ಭವ್ಯವಾಗಿ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ. ಅಂತ ಹೇಳಿದ್ರೆ ಒಂದು ಜಾತ್ರೆ ಅಂದ ಕೂಡಲೇ ಹೇಗಿರಬೇಕು ಜಾತ್ರೆ ಅಂತ ಹೇಳಿ ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲದಕ್ಕಿಂತ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಗವಿಸಿದ್ದೇಶ್ವರ ಮಠ ಇದೆ ಕೆಳಗೆ. ಏನಿಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ಮಠ ಪೂರ್ತಿ ಇದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಯಾವ ರೀತಿ ಕಲ್ಲಿನಲ್ಲೇನೆ ಇದನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದು ತುಂಬ ವಿಶೇಷ. ಇದೊಂದು ಅದ್ಭುತ ಲೋಕವನ್ನೇ ಸೃಷ್ಟಿಯಾಗಿದೆ ಕೊಪ್ಪಳದಲ್ಲಿ ಅಂತ ಹೇಳಿದ್ರೆ ಗವಿಸಿದ್ದೇಶ್ವರ ಮಠದ್ದು. ಆ ಭಾಗದಲ್ಲಿ ನಾವೇನು ನೋಡ್ತೇವೆ ಅದು ಇಲ್ಲಿ ಕಲಿಯುವಂಥ ಮಕ್ಕಳೇನಿದ್ದಾರೆ ಅವರ ಹಾಸ್ಟೆಲು. ಸರಿಸುಮಾರು 5,000 ಜನರಿಗೆ ಇರಲಿಕ್ಕೆ ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದನ್ನು ಎಲ್ಲ ಭೋಜನ, ಊಟ, ವಿದ್ಯಾಭ್ಯಾಸ, ಆಮೇಲೆ ಅವರ ಆರೋಗ್ಯ ಎಲ್ಲವೂ ಇಲ್ಲಿ ಫ್ರೀ ಅಂತೆ. ಇದು ಒಂದು ತುಂಬ ವಿಶೇಷ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈ ಭಾಗದಲ್ಲಿ ನೋಡಿದಾಗ ಸುಮಾರು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಅಂತ ಹೇಳಿದ್ರೆ ಈ ಮಠದ್ದೇ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಅಂತ ಹೇಳಿದ್ರೆ ಕೊಪ್ಪಳವನ್ನು ಅದ್ಭುತವಾದ
ನಗರಿಯನ್ನಾಗಿ ಮಾಡಿದಂಥದ್ದು ವಿಶೇಷ ಅನ್ಬೇಕು. ಅದರಾಗೇನೆ ಜನರು ನೀವು ಎಲ್ಲಿ ನೋಡ್ತಿದ್ರ ಅಲ್ಲೆಲ್ಲ ಜನ ಕಾಣ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ ಕೂಡಲೇ ನಾವು ನೋಡ್ತಾ ಬಂದು ಜಾತ್ರೆ ಇದೀಗ ಗವಿಸಿದ್ದೇಶ್ವರ ಜಾತ್ರೆ ಒಟ್ಟಾರೆಯಾಗಿ ಎಲ್ಲವನ್ನೂ ನೋಡಿದ್ದು. ಇದರಲ್ಲಿ ವಿಶೇಷವಾಗಿ ಸಾಂಬಾರ್ ಕುದೀತಾ ಇದೆ. ಈ ಸಾಂಬಾರು ಎಷ್ಟು ಅಂತ ಹೇಳಿದರೆ ಸರಿಸುಮಾರು 1,30,000 ಲೀಟ್ರ್ ವರೆಗೆ ಸಾಂಬಾರನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ. ಅದು ವಿಶೇಷವಾಗಿ ಅದ್ರ ಉಸ್ತುವಾರಿ ಭಾಷಾ ಅವರಿದ್ದಾರೆ. ಸೊ ಏನು ಸರ್, ಎಷ್ಟು ಈ ಒಂದು ಹಿಂದೆ ನಿಮ್ಮ ಹಿಂದೆ ಇದು ಕಾಣ್ತಾ ಇದೆ, ಇದರಲ್ಲಿ ಎಷ್ಟು ಲೀಟರ್ ಇದೆ? ಇದರಲ್ಲಿ 6,000 ಲೀಟರ್ ಇದೆ. 6,000 ಲೀಟ್ರ್? ಹೌದ್ರಿ. ಇಂಥದ್ದು ಒಟ್ಟು ಎಷ್ಟಿದೆ ಇಲ್ಲಿ? ಇವತ್ತು 3 ಹೋಗ್ತದೆ ಸರ್, ನಾಳೆ 10ರಿಂದ 13 ನಾಳೆ ಹೋಗ್ತೈತೆ. ಜಾತ್ರೆ ಆದ ಮಳೆ ಮರಸ ಐತೆ 14-15 ಹೋಗ್ತಂತ ಕಪ್ಪರ್ಕಿ ಸಾರು. 15 ಕೊಪ್ಪರಕ್ಕೆ ಸಾರು ಹೋಗ್ತದೆ. ಸೊ ನೋಡ್ಬೋದು ನೀವು, ಸುಮಾರು 1.5 ಲಕ್ಷ ಲೀಟರ್ ಸಾಂಬಾರನ್ನ ತಯಾರಿಸುವಂತ ವ್ಯಕ್ತಿ ಇಲ್ಲೇ ಇದ್ದಾರೆ. ಏನ್ ಸಾಂಬಾರಿಗೆ ಹೇಗೆ ಏನ್ ಹಾಕ್ತೀರಾ, ಏನ್ ತಯಾರು ಮಾಡ್ತೀರಾ? ಅದಕ್ಕೆ ಇದ್ದಂಥ ಪದಾರ್ಥಗಳನ್ನು ಅಜ್ಜರು ತರಿಸ್ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂಗ ಅಂಚಿನಾಳ ಗ್ರಾಮದ, ನಂದಾಪುರ ಗ್ರಾಮದವರು, ತಾವರೇರಿ ಗ್ರಾಮದವರು 3 ಗ್ರಾಮದವರ ಕಲ್ಕಂದು ನಾವು ನಾಳೆ ಅಥವಾ 5 ದಿನದ ಸೇವನ್ನು ಮಾಡ್ಕೊಂತಿದ್ರಿ. ಅಲ್ಲ ಏನ್ ಸಾಂಬಾರ್ ಅಂದ್ರೆ? ಸಾಂಬಾರ್ ಅಂದ್ರೆ ಅದಕ್ಕೆ ತೊಗರಿಬೇಳೆ ಹಾಕ್ತೀವಿ, ಟಮಾಟೋ ಮಸಾಲ ಏನ್ರಿ, ಅದಕ್ಕೆ ಅರಿಶಿಣ ಪುಡಿ ಎಲ್ಲ ಸಾಂಬಾರಿಗೆ ಟೇಸ್ಟ್ ಬರೋಂತಂಗೆ ಅಜ್ಜರೈತೆ ನೀಟಾಗಿ ಸಾರು ಮಾಡ್ರಿ ಅಂತ ಹೇಳಿ. ಅಲ್ಲ ಅದು ನಿಖರವಾಗಿ ಹೀಗೆ ಮಾಡ್ಬೇಕಂತ ಗೊತ್ತಿಲ್ಲ. ಎಲ್ಲರೂ ಸೇರಿ ಮಾಡ್ತೀವಿ. ಎಲ್ಲರೂ ಸೇರಿ ಯಾರ್ಯಾರು ಗೌಸಿದ್ದಪ್ಪ ಎಷ್ಟು ನಮ್ಗೆ ಶಕ್ತಿ ಬುದ್ಧಿ ಕೊಡ್ತಾನ್ರಪ್ಪ ಅದಕ್ಕೆ ಅದ್ರಷ್ಟು ಹಾಕಿ ನಾವು ಸಾರು ಮಾಡ್ಕೊಂತೀವಿ. ಎಷ್ಟು ವರ್ಷದಿಂದ? ನಾವು ಸುಮಾರು ಈಗ 16-17 ವರ್ಷ ಆತ್ರಪ್ಪ ಬರಾಕ್. ನಾನು 17 ವರ್ಷ. ಅಂದ್ರೆ ನೀವು 17 ವರ್ಷದಿಂದನೂ ನಿಮ್ಮ ಸೇವೆ ಅಂತ ಮಾಡ್ತೀರಾ? ಆ ಸೇವಾ ಅಂತ ಮಾಡ್ತೇವೆ. ತುಂಬಾ ವಿಶೇಷ ನೋಡ್ಬೋದು ಇಲ್ಲಿ ಎಷ್ಟು ಭಾವೈಕ್ಯತೆ ಇದೆ ಅಂತ ಹೇಳಿ. ತಮ್ಮ ಹೆಸರು ಭಾಷಾ ಅಂತ ಹೇಳಿದ್ರೆ, ತಾವು ಇಸ್ಲಾಂ ಧರ್ಮ, ಮುಸ್ಲಿಮ್ಸ್. ತುಂಬಾ ವಿಶೇಷ ಅಂತ ಹೇಳಿದ್ರೆ, ರಾಜ್ಯ ಅಂತ ಹೇಳಿದ್ರೆ ಭಾವೈಕ್ಯತೆ ಅಂತ ಬಂದ ಕೂಡಲೇ ವಿಶೇಷವಾಗಿ ನೀವು ನೋಡ್ಬೋದು ಲಕ್ಷಾಂತರ ಲೀಟರ್ ಇಲ್ಲಿ ಸಾಂಬಾರನ್ನ ತಯಾರಿಸ್ತಾರೆ. ಅದು ಸೊ ಭಾಷಾ ಅವರಿದ್ದಾರೆ. ಸೊ ವಿಶೇಷವಾಗಿ ನೋಡ್ಬೋದು ಇಲ್ಲಿ ಎಷ್ಟು ಭಾವೈಕ್ಯತೆ ಇದೆ ಈ ಒಂದು ಜಾತ್ರೆ ಅಂದ ಕೂಡಲೇ ಎಷ್ಟು ಭಾವೈಕ್ಯತೆ ಇದೆ ಅನ್ನೋದು ಹೇಳ್ಬೋದು. ಅಂತ ಹೇಳಿದ್ರೆ ಲಕ್ಷಾಂತರ ಲೀಟರ್ ಸಾಂಬಾರ್ ತಯಾರಿಸುವಂಥವ್ರು ಇಲ್ಲಿ ಭಾಷಾ ಅವರು. ಸುಮಾರು ಎಷ್ಟು ದಿವಸ ಇಲ್ಲಿ ಕೆಲಸ ಮಾಡ್ತೀರಾ? ನಾವು 22 ದಿನ ಇರ್ತೇನೆ ರೀ. ಜಾತಾ ಒಂದು ದಿವಸ ಮುಂಚೆತ ಬಂದ್ಬಿಡ್ತೀನಿ. ಸುಮಾರು 22 ದಿನ. ಅದನ್ನು ಸರಿಸುಮಾರು 17 ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಿಮಗೆ ವಿಶೇಷವಾಗಿ ಇನ್ನೊಬ್ರು ಸೇರ್ಕೊಂಡಿದ್ದಾರೆ. ಸಾಂಬಾರ್ ಮಾಡ್ತೀವಿ ನಾವು, ಹಾಕೋದು, ಒಲಿ ಉರುವುದು ನಮ್ದು ಸೇವೆನೆ. ನಮ್ದು ಸೇವೆ. ನೀವು ಮೊದಲು ಅಂತ ಹೇಳಿದ್ರೆ 17 ವರ್ಷದ ಹಿಂದೆ ನೀವು ಮಾಡೋ ಹೊತ್ತಿಗೆ ಎಷ್ಟು ಲೀಟರ್ ತಯಾರಿಸ್ತಿದ್ರು ಆವಾಗಿನ ಕಾಲಕ್ಕೆ? ಆವಾಗಿನ ಕಾಲಕ್ಕೆ ಸುಮಾರು ದಿನಕ್ಕೆ 4-5 ಹಿಂಗೆ ಹೋಗ್ತಿದ್ವು. ಈಗ ಇತ್ತೀಚಿಗೆ ಒಂದು 6-8-9 ವರ್ಷದಿಂದ ಹೆಚ್ಚಿನ ಪ್ರಮಾಣ ಗದ್ದಲ ಹಾಕತ್ತೈತ್ರಿ. ಅಂದ್ರೆ 4-5 ಸಾವಿರ ಲೀಟರ್ ಮಾಡ್ತಾ ಇದ್ರ? ಇಲ್ರಿ, ಇಂತ ಕೊಪ್ಪರಿಗೆ 4-5 ಮಾಡ್ತಿದ್ವಿ. 4 ಕೊಪ್ಪರಿಗೆ 6,000. ಆದ್ರೆ ಇದೇ ಈಗ 13 ಕೊಪ್ಪರಿಗೆ ಬಂದಿದೆ. ನೋಡ್ಬೋದು ನೀವು. ಅಂತ ಹೇಳಿದ್ರೆ ಅವ್ರು 4 ಕೊಪ್ಪರಿಗೆಯಿಂದಾನು 13 ಕೊಪ್ಪರಿಗೆವರೆಗೆ ಮಾಡ್ತಾ ಇದ್ದಾರೆ. ತಮ್ಮೂರು? ನಮ್ಮೂರು ತಾವರ್ಕೆರೆ ಇಲ್ಲೇ ಕುಷ್ಟಿ ತಾಲೂಕು ತಾವರ್ಗೆರ. ಬೇರೆ ಬೇರೆಯವರೆಲ್ಲ ನಿಮ್ಮೂರವರು ಯಾರು ಭಾಗವಹಿಸ್ತಾರೆ? ಬರ್ತಾರೆ. ಜ್ಞಾನಪ್ಪ ಅವ್ರು ಅಂತ ಬರ್ತಾರ, ಮ್ಯಾಗಳಮನಿ ಬಸಪ್ಪ ಅಂತ ಬರ್ತಾರ, ನಂದಾಪುರ ಬಸಪ್ಪ ಅಂತಾರ ಬರ್ತಾರ್ರಿ, ಜೂಲಿಯರಪ್ಪ ಅಂತಂದು ಅವರು ಬರ್ತಾರೆ. ಆಮೇಲೆ ನಮ್ಗೆ ಎಲಿಗೆರೆ ಸಂಗಪ್ಪರ್ ಅಂತ ಬರ್ತಾರ. ಎಲ್ಲಾರು ನಮ್ಮ ಟೀಮು ಒಂದು 50 ಜನ ಕಲ್ಕಂದು ಸಾರು ತಯಾರ ಶಕ್ತಿ ಅಜ್ಜಾರ ಕೊಡ್ತಾರೆ. ಈಗ ನಾವು ಆ ಬಾಂಡ್ಲೆ ನೋಡ್ತಾ ಇದ್ದೇವೆ. ಹೌದ್ರಿ. ಅದು ಸರಿ ಸುಮಾರು 6,000 ಲೀಟರ್. ಅದು ಸಣ್ಣದ ಸರ್ 4,000 ಹಿಡಿತೈತ್ರಿ ಸರ್. 4,000. ಅದು ದೊಡ್ಡ ಇದ್ದಂಥದ್ದು 6 6,000 ರೂಪಾಯಿ. ಇದು 6,000 ಇರ್ತೈತ್ರಿ. ಇದು 6,000 ಲೀಟರ್ ಸಾಂಬಾರು. ಇದನ್ನ ಎಷ್ಟು ಗಂಟೆಗೆ ಒಲೆ ಉರಿಲಿಕ್ಕೆ ಶುರು ಮಾಡ್ತೀರಾ? ಇದು ಬೆಳಿಗ್ಗೆ ನಾವು 5ಕ್ಕೆ ಒಲೆ ಹಚ್ಚಿದ್ನಪ್ಪ ಅಂದ್ರೆ 10 ಗಂಟೆ 10:30 ಅನ್ನತನ ಸಾರು ರೆಡಿ ಆಗ್ತೈತ್ರಿ. 5ರಿಂದ 6 ತಾಸು ಬೇಕ್ರಿ. ಒಂದು ಸಾರು ಕಪ್ಪರಿ ರೆಡಿ ಆಗ್ಬೇಕಾದ್ರೆ 6 ತಾಸು ಆಗ್ತೈತ್ರಿ. ಏನ್ರಿ ಇದು ಅಂತ ಹೇಳಿದ್ರೆ ಟೊಮೆಟೊ ಗಿಮೊಟೊ ಎಲ್ಲ ಹಾಕಿ, ಟೊಮೆಟೊ ಹಾಕಿ 1 ಕ್ವಿಂಟಲ್ ಟೊಮೆಟೊ ಹಾಕಿಬಿಡ್ತೀವಿ. ಇದಕ್ಕೆ ಹಾಕಿದ್ರೆ ಇದಕ್ಕೆ 1 ಕ್ವಿಂಟಲ್ ಟೊಮೆಟೊ ಹಾಕ್ತೀವ್ರಿ. ಒಂದು 30 kg ಖಾರ ಹಾಕ್ತೀವಿ, ಒಂದು 30 kg ಉಪ್ಪು ಹಾಕ್ತೀವಿ, ಒಂದು 15 kg ಬೆಲ್ಲ ಹಾಕ್ತೀವಿ, ಒಂದು 15 kg ಬೆಳ್ಳುಳ್ಳಿ ಹಾಕ್ತೀವಿ, 5 kg ಮಸಾಲೆ ಹಾಕ್ತೀವಿ, 5 kg MTR ಮಸಾಲ ಹಾಕ್ತೀವಿ. ಆಮೇಲೆ ಇದಕ್ಕೆ 2.5ರಿಂದ 2 ಕ್ವಿಂಟಲ್ 70 kg ತನಕ ಬೇಳೆ ಹಾಕ್ತೀವಿ ರೀ. ಹಾಕಿ ಇದಕ್ಕೆ ಬೆನೆಸ್ತೀವಿ ರೀ. ಎಲ್ಲ ಹಾಕಿದ ನಂತರ ಬೇಳೆ
ಬೇಳೆ 2 ಕ್ವಿಂಟಲ್ 70-80 ಕೆಜಿ ಹಾಕ್ತೀವಿ ರೀ. ಇದಾದ ನಂತರ ಅದನ್ನ ಎಷ್ಟು ಸಮಯ ಆಗುತ್ತೆ? ಸಮಯ 5 6 ತಾಸು ಬೇಕು ಒಂದು ಕಪ್ಪರಿಕೆ ಸಾರು ಆಗ್ಬೇಕಾರೆ. ಆಗೋದಕ್ಕೆ ಇವ್ರು ಹಿಂದೆ ಹಾಕಿದ್ರಪ್ಪ ಇದು ತಳ ಹಿಡಿಬಾರ್ದು, ಬ್ಯಾಳೆ ಒತ್ತಿದ ವಾಸನೆ ಆಗಬಾರ್ದು, ಉಣ್ಣರಿಗೆ ಸ್ಮೆಲ್ ಬರಬಾರ್ದು. ಅದನ್ನ ನೀಟಾಗಿ ಒಬ್ರು ನೋಡ್ಕೊಂತ ಈ ಥರ ಹುಟ್ಟಾಕಿ ಈ ಥರ ಇಲ್ಲಿಂದ ಈ ಬ್ಯಾಳೆ ಕಳಿಸಿದ್ರೆ ಕೈಗೆ ಸುಟ್ಕೊಳಂಗಿಲ್ಲ. ಬಕೆಟ್ಲಿಂದ ಹಿಂಗೆ ತೋನ ಮುಂದೆ ಚಲ್ತೈತೆ ಅಂತ ಅಜ್ಜಾರು ಏನೈತ್ರಿ ಹ್ಯಾಂಡ್ಲ್ ಮಾಡ್ಸ್ಯಾರ, ಯಾರಿಗೆ ಏನು ಆಗಬಾರ್ದು ಅಂತ. ಮೊದಲು ಇದರಲ್ಲಿ ಹಿಂಗೆ ತುಂಬ್ಕೊಂತಿದ್ದೀವಿ, ಈಗ ಬೇಡ ಆ ಥರ ಆಗೋದು ಬೇಡ ಅಂತಂತಂದು ಅಜ್ಜಾರು ಹ್ಯಾಂಡ್ಲ್ ಮಾಡಿ ಹ್ಯಾಂಡ್ಲಿಂದ ಸಾರು ಕಳಿಸ್ತಾರೆ. ಮಟ್ಟದ್ದಿರಪ್ಪ ಹೌದ್ರಿ. ಈ ಥರ ಅದಾವ್ರಪ್ಪ, ಭಾಳ ಅದಾವ್ರಪ್ಪ. ಒಂದು 16-17 ಅಂತ ಅದಾವಪ್ಪ. ಈ ಥರ ಹ್ಯಾಂಡ್ಲ್ ಹಾಕ್ತಾರೆ. ಇದು ಹ್ಯಾಂಡಲ್ ಹಾಕಿ ಅಲ್ಲೇ ತಿರೋದು ಚಾಲೂ ಮಾಡ್ತಾರೆ. ಚಾಲೂ ಮಾಡಿದ ಮೇಲೆ ಇದು ಸಾರು ಇದ್ರೆ ಬೇಕು, ಇದು ಇದ್ರ ಬಿದ್ದ ಮೇಲೆ ಇದು ಹ್ಯಾಂಡ್ಲ್ ಮತ್ತೆ ಈಗ ಬಂದ್ ಮಾಡಿ ಇಲ್ಲಿಕಂದ್ರೆ ಈಗ ನಾವು ಬಕೆಟ್ ಲಾಸಿಂಗ್ ತೋನ ಮುಂದ ಕೈ ಇದು ಆಗಿ ಸುಟ್ಕೊಂತೀವಂತ ಈ ತರ ಮಾಡ್ಯಾರ. ಇದು ಸ್ವಯಂ ಪ್ರೇರಿತವಾಗಿ ತಾವು ಮಾಡ್ತೀರಾ? ಹೌದು, ನಿಮ್ಮದೇ ಒಂದು ಇದು ನಮ್ಮದೇ ಆಸೆ, ಸೇವಾ ಮಾಡ್ಬೇಕನ್ನೋದು ಒಂದು ಆಸೆ, ಸೇವಾ ಮಾಡ್ಬೇಕನ್ನೋದು ಒಂದು ಆಸೆ ನಮ್ಮ ಮನಸ್ಸು. ಹಾಗೆ ನಾವು ಫ್ರೆಂಡ್ಸ್ ಒಮ್ಮೆ ಜಾತ್ರೆ ನೋಡಕ್ ಬಂದೀವಿ, ನೋಡಕ್ ಬಂದ ನಾನು ಒಂದು ಸ್ವಲ್ಪ ಸೇವೆ ಮಾಡ್ಬೇಕನ್ನೋ ಆಸೆ ಆಯ್ತು. ಹಂಗಾಗಿ ಏನೈತೆ ನಮ್ಮೂರಾರು ಹೋಂಬರ್ರಿ ಸೇವಕ ಅಂತಂದು ಅಜ್ಜಾರ ನಾವು ಸಾರು ಮಾಡ್ತೀವ್ರಿ ಅಂತಂದು ಮಾಡ್ರಿಪ್ಪ ಅದು ಯಾರು ಬೇಡ ಅಂತಾರ ಅಂದರು. ಅವಾಗ ಅಜ್ಜಾರ ಅಪ್ಪಣೆ ಕೊಟ್ಟರು, ಅವಾಗ ನಾವು ಸಾರು ಮುಸ್ಲಿಮ್ಸ್ ಇಲ್ಲ. ನಮಗೆಲ್ಲ ಧರ್ಮ ಅಷ್ಟೇ ಏನ್ರಿ, ಎಲ್ಲ ಧರ್ಮ ಅಷ್ಟೇ, ನಮಗೆಲ್ಲ ಗುರು ಅಷ್ಟೇ, ನಮಗೆಲ್ಲ ಅಲ್ಲಾನೇ ಒಬ್ಬನೇ ಶಿವನು ಒಬ್ಬನೇ ಏನ್ರಿ. ನಮಗೀಗ ಕಣ್ಣಾರ ಕಾಣುವುದು ಗೌಸಿದ್ದಪ್ಪನ ಪರಮಾತ್ಮ ನನ್ನ ಭಾಗಕ್ಕೆ ಏನ್ರಿ. ಆ ರೂಪದಿಂದ ನಾನು ಗೌಸಿದ್ದಪ್ಪ ಮ್ಯಾಲೆ ನೋಡೋಕ್ಕಿಂತ ನಾನು ಇಲ್ಲೇ ಕಾಣ್ತಾನಲ್ಲ ಅಂತ ಇಲ್ಲಿ ಗೋಡೆ ಬಂದ್ಬಿಡ್ತೀನಿ ಏನ್ರಿ. ಹಂಗಾಗಿ ನನಗೆ ಆತನ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಗೈತಿ, ಗೌಸಿದ್ದಪ್ಪನ ಆಶೀರ್ವಾದದಿಂದ ಏನ್ರಿ. ಹಂಗಾಗಿ ನಾವು ಜಾತ್ರೆಗೆ ತಪ್ಪಿಸೋದು ಎಲ್ಲಿದ್ರೂ ಬಿಡಂಗಿಲ್ಲ, ಇಲ್ಲಿ ಗೌಸಿದ್ದಪ್ಪ ಬರಲೇಬೇಕು ನಾವು. ಅಂದ್ರೆ ನೀವು ಮಠದ ಭಕ್ತರಾಗಿದ್ದೀರಿ? ಹೌದ್ರಿ, ಭಕ್ತರಾಗಿ ಒಂದು 16-17 ವರ್ಷದಿಂದ ಆಗಿವ್ರಿ. ಎಲ್ಲ ಧರ್ಮದವ್ರು ಬರ್ತಾರೆ, ಇಂಥ ಧರ್ಮದವ್ರು ಇಲ್ಲ ಅನ್ನಂಗಿಲ್ರಿ ಏನ್ರಿ. ಎಲ್ಲಾ ಧರ್ಮದವ್ರು ಬರ್ತಾರೆ ಏನ್ರಿ, ಎಲ್ಲಾ ಧರ್ಮದವರು ಬರ್ತಾರೆ. ಇಸ್ಲಾಂ ಧರ್ಮ ಫಾಲೋ ಮಾಡೋರು ಎಷ್ಟು ಜನ ಬರ್ತಾರೆ? ಎಲ್ಲರೂ ಬರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಲೇಡೀಸ್ ಭಾಳ ಜನ ಬಂದು ಊಟ ಮಾಡ್ಕೊಂತಾರ, ಸಾಯಂಕಾಲ ಎಲ್ಲರೂ ಬರ್ತಾರ, ಅಜ್ಜರಿಗೆ ಬೆಟ್ಟ ಆಗ್ತಾರ, ಕಾಯಕರ್ಪುರ ಮಾಡಿಸ್ತಾರ. ಇಂಥ ಧರ್ಮದವ್ರು ಬಂದಿಲ್ಲ ಅನ್ನಂಗಿಲ್ರಿ ಗೌಸಿದ್ದಪ್ಪ ಬೆಟ್ಟ ಆಗಾಗ. ಆಮೇಲೆ ದಾಸೋಹದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ? ಎಲ್ಲ ಭಾಳ ಜನ ಕೆಲಸ ಮಾಡಬೇಕು. ಹೀಗಾಗಿ ಸುಮಾರು ಒಂದು 17 ವರ್ಷದಲ್ಲಿ ನಿಮಗೇನು ಪ್ರೇರಣೆ ಆಯ್ತು ಆ ರೀತಿ? ನನಗೆ ಇಲ್ಲಿ ದುಡಿದು ಹೋದ್ರೆ ನನಗೆ ವ್ಯಾಪಾರ, ನಾನು 10 ರೂಪಾಯಿ ಸಾಮಾನು ಮಾಡ್ತೀನಿ, ಅವು ಅದರ ಲಾಭ ಆಗ್ತೈತೆ. ಮದುವೆ ಅಡುಗೆ ಮಾಡಕ್ಕೆ ಹೋಗ್ತೀವಿ, ನಮ್ಗೆ ಒಳ್ಳೇದಾಗೈತೆ. ಮಕ್ಳು ಮರಿ ಚಲೋ ಅದೀವಿ, ನಾವು ಚಲೋ ಅದೀವಿ, ನಮಗೆಲ್ಲ ಆರೋಗ್ಯ ಚಲೋ ಇಟ್ಟಾನ ಗೌಸಿದ್ದಪ್ಪ. ಅಂದ್ರೆ ನೀವು ಮೊದ್ಲಿಗೆ ಬಂದಾಗ ಯಾರು ಸ್ನೇಹಿತರೊಟ್ಟಿಗೆ ಬಂದಿದ್ರು? ಹೌದ್ರಿ. ಅವಾಗ ಏನು ಅನಿಸ್ತು? ಏನು ಹಂಗೆ ನಮ್ಮೂರಾರ ದಣ್ಯರ್ಗ ಬಂದು ಕರ್ಕೊಂಬಂದ್ರೆ ಹೋಂಬರ್ರಿ ಜಾತ್ರೆಗೆ ನೋಡಕ್ಕಂತಂದು ಬಂದಿರಿ. ನೋಡಿ ಬಂದಮೇಲೆ ಆಸೆ ಹುಡ್ತಿ, ಇಲ್ಲ ಪ್ರತಿ ವರ್ಷ ಒಂದು 4 ದಿನ ಸೇವೆ ಮಾಡಮ್ಮ ಅನ್ಕಂತ ಬಂದು ಈಗ ಇಲ್ಲಿಗೆ ಬಂದೆ ಏನ್ರಪ್ಪ. ಇವತ್ತಿಗೂ ಎಲ್ಲರೂ ತಪ್ಪಿಸ್ತಾರ, ಗೌಸಿದ್ದಪ್ಪ ನಾನು ಹೋಗ್ಬೇಕು, ನೀನು ಹೋಗ್ಬೇಕು, ಭಾಷಾ ನೀನ ಪುಣ್ಣಾದ್ಮೇಲೆ ಅಪ್ಪ ನಮ್ಮ ಕರ್ಕೊಂಡು ಹೋಗಿ ಅಂತಿರ್ತಾರ, ಬರೀ ನನ್ನಿಂದ ಅಂತ ನಾನು. ಹೀಗಾಗಿ ನಿಮ್ಗೆ ಅಂದ್ರೆ ಸಾಂಬಾರ್ ಮಾಡೋದು ಮೊದಲೇ ಕಲ್ತಿದ್ರೆ ಇಲ್ಲಿ ಬಂದು ಕಲ್ತ್ರ? ಇಲ್ರಿ, ಮೊದ್ಲಾಕ ನಮ್ಮ ಯಜಮಾನ್ರ ತಾಯಿಲೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಮದುವೆ ಒಳಗ ಇದರೊಳಗ. ಇವ್ರ ಕೈಯಲ್ಲಿಂದ ನಾನು ಕಲ್ಕಂದೆ ಅಡಿಗೆ ಮಾಡೋದು. ನಮ್ಮ ಯಜಮಾನ್ ಇವ್ರ ಹೆಸರು ಈರಪ್ಪ, ಜುಲ್ಕುಂಟಿ ಈರಪ್ಪಾರ ಅಂತಂದು. ಇವ್ರ ಕೈಯಾಗ ನಾವು ಕೆಲ್ಸಕ್ಕೆ ಹೋದಿವಿ. ಇವರು ಕುರ್ಚಕ್ಕೆ ಕುಂತು ಹೇಳ್ತಿದ್ರು, ತಮ್ಮ ಆ ಥರ ಕೆಡಿಸ್ಬಾರ್ದು, ಈ ಥರ ಮಾಡಬೇಕು, ಇನ್ನೊಬ್ರು ಊಟ ಪ್ರಸಾದ ಮಾಡೋದು ಕೆಡ್ಸೋದು ಪ್ರಯತ್ನ ಮಾಡಬೇಡ್ರಿ, ನೀವು ಒಳ್ಳೇದು ಮಾಡಬೇಕು, ಯಾವುದೇ ಆತು ಸ್ವಲ್ಪ ನೀವು ನೀಟ್ ಮಾಡಬೇಕು, ಕೈ ಸ್ವಚ್ಛ ಇಟ್ಕೋಬೇಕು, ಮೈ ಸ್ವಚ್ಛ ಇಟ್ಕೋಬೇಕು, ತಾವು ಮಾಡೋಂಥ ಅಡುಗೆ ಹಾಕಿ ನಮ್ಮ ಮುಂದೆ ಬಾಯಿ ಒಳಗೆ ಏನು ಹಾಕೇಬಾರ್ದು ಅಂತಂದು ನಮ್ಮ ಗುರು ಹೇಳ್ದಂಗೆ ನಾವು ಕಲ್ಕಂದ್ವಿ. ಎಷ್ಟು ಮಕ್ಕಳು ತಮಗೆ? ನಮಗೆ 2 ಗಂಡು 1 ಹೆಣ್ಣು. ಎಲ್ಲ ಮದುವೆ ಆಗಿದಾರ? ಏನಿಲ್ಲ, ಮಧ್ಯೆ ಸಣ್ಣ ಹೋದ, ಸಾಲಿಗೆ ಹೋಗ್ತಾವ್ರಿ. ತಮಗೆ ಎಷ್ಟು ವಯಸ್ಸೀಗ? ನಮ್ಗೆ ಒಂದು 37-30. ಎಲ್ಲಿವರೆಗೆ ಕಲ್ತಿದ್ದೀರಾ? ನಾವು ಇಲ್ರಿ, ಸಾಲಿ ಇಲ್ಲ. ಇದೇ ಅಡುಗೆ ಮಾಡೋದು, ಒಕ್ಕಲ್ತಾನ ಇದೆ. ಓಹ್, ಕೃಷಿಕರು. ಹೊಲ ಮಂದಿ ತೆಗೆದಕ್ಕೆ ಹೋಗ್ತೀವಿ, ಕಸ ಕಡ್ಡಿ ಕೊರ್ಯಾಕ ಇಂಥದ್ದು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಗವಿಸಿದ್ದೇಶ್ವರ ಜಾತ್ರೆ ಅಂದ್ಕೊಳ್ಳೇನೆ ವಿಶೇಷವಾಗಿ ಬರುವಂಥದ್ದಂದರೆ ಇಲ್ಲಿರುವಂಥ ದಾಸೋಹ. ಅದೆಲ್ಲಕ್ಕಿಂತ ವಿಶೇಷವಾಗಿ ಇಲ್ಲಿ ತಯಾರಾಗುವಂಥ ಸಾಂಬಾರು ಇರ್ಬೋದು, ಅನ್ನ ಇರ್ಬೋದು, ಟನ್ಗಟ್ಟಲೆ ಅನ್ನ ರೆಡಿ ಆದರೆ ಲಕ್ಷ ಲೀಟರ್ಗಟ್ಟಲೆ ಸಾಂಬಾರನ್ನು ತಯಾರು ಮಾಡ್ತಾರೆ. ತುಂಬ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಭಾವೈಕ್ಯತೆ ಅನ್ನೋ ವಿಷಯ. ಭಾಷಾ ಅವರು ಕಳೆದ 17 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಲಕ್ಷಾಂತರ ಲೀಟರ್ ಸಾಂಬಾರು ತಯಾರು ಮಾಡ್ತಾರೆ ಭಾಷಾ ಅವರು. ಒಂದು 60-70 ಸಾವಿರ ಲೀಟರ್ ಮಾಡ್ತಾ ಇದ್ರೆ ಸಾಂಬಾರನ್ನು 70,000
ಲೀಟ್ರ್ ಸಾಂಬಾರು ಮಾಡ್ತಿರುವಂಥವ್ರು ಇವತ್ತು ಲಕ್ಷ ಲೀಟರ್ ಗಟ್ಟಲೆ ಅಂದರೆ ಕಳೆದ 17 ವರ್ಷದಿಂದ ಆ ಸೇವೆಯನ್ನು ಪ್ರಾರಂಭಿಸಿದ್ದಾರೆ ಅವರು. ಆ ಬಾಣೆಗಳಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ. ಸೊ ನಾನು ಇಷ್ಟು ದೊಡ್ಡ ಮಟ್ಟದ ಸಾಂಬಾರು ತಯಾರಿಯನ್ನೇ ನೋಡಿರಲಿಲ್ಲ. ಈಗ ವಿಶೇಷವಾಗಿ ಸೊ ಇದನ್ನು ಇಲ್ಲಿ ತಯಾರಿಸುವಂಥವ್ರು ಭಾಷಾ ಸಾಹೇಬ್ರ ಹತ್ರನೇ ಇವತ್ತು ಕೇಳ್ತಾ ಹೋಗೋ ಹೇಗೆ ಬಂತು ಈ ಮಟ್ಟದ ಒಂದು ಅವರಿಗೆ ಗುರುಗಳ ಆಶೀರ್ವಾದದಿಂದ ಅವರು ನಾನು ತಯಾರಿಸಲಿಕ್ಕೆ ಪ್ರಾರಂಭ ಮಾಡಿದಂತಾರೆ. ಹೀಗಾಗಿ ಅವ್ರ ಹತ್ರ ಅವರ ಸೇವೆ, ಅವರ ಯಾವ ರೀತಿ ಸಾಂಬಾರು ತಯಾರು ಮಾಡ್ತಾರೆ, ಎಷ್ಟು ಲಕ್ಷ ಲೀಟರ್ ಮಾಡ್ತಾರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರೇರಣೆ ಏನಾಯ್ತು ಅಂತ ಇವತ್ತು ಅವ್ರನ್ನೇ ಕೇಳ್ತಾ ಹೋಗುವ. ತುಂಬ ಕಾರ್ಯಕ್ರಮ ಸ್ವಾಗತ ಭಾಷಾ ಅವರೇ, ತುಂಬ ಧನ್ಯವಾದ. ಯಾಕೆಂದರೆ ತಮ್ಮಂಥವರು ರಾಜ್ಯದಲ್ಲಿ ಇನ್ನೂ ಹೆಚ್ಚು ಜನ ಬರಬೇಕು, ಇರಬೇಕು. ಇದರಿಂದ ರಾಜ್ಯಕ್ಕೆ, ದೇಶಕ್ಕೆ ಹೊಸ ಒಂದು ದಿಕ್ಸೂಚಿ ಅಥವಾ ಇವತ್ತಿನ ಏನು ಒಂದು ಎಲ್ಲರ ಮಧ್ಯ ಒಂದು ಶಾಂತಿ ಸೌಹಾರ್ದತೆ ಬರುತ್ತೆ. ಈ ಭಾವೈಕ್ಯತೆಗೆ ನೀವೊಬ್ಬರು ಅಂತ ಹೇಳ್ತಾ